ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಹೊಸದಾಳಿ ಎದೆಯಲಿ ಕಾದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಏನಂದರೆ, ಇವಾಗೆಲ್ಲ ನಿಮ್ಗೆ ಗೊತ್ತಿದೆ, ಮಿಂತ್ರಾದಲ್ಲಿ ಸೇಲ್ ನಡೀತಾ ಇದೆ. ಫೆಸ್ಟಿವ್ ಸೀಸನ್ ಅಂತ ಸೇಲ್ ನಡೀತಾನೆ ಇದೆ. ಗಳನ್ನೆಲ್ಲ ಬಿಟ್ಟಿದ್ರು ಅಂತ ಹೇಳ್ಬೋದು. ನಾನು ಸುಮಾರಷ್ಟು ಶಾಪಿಂಗ್ನ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಒಂದು ಬರೋದಿದೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಸ್, ಅಪ್ಕಮಿಂಗ್ ವೀಡಿಯೋಸಲ್ಲಿ ಕಂಪ್ಲೀಟ್ಲಿ ಒಂದು ಮಿಂತ್ರಾ ಹಾಲ್ ಅಂತಾನೆ ಮಾಡ್ತೀನಿ. ಅದರಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನು. ಸೊ ಬಟ್ ಇವತ್ತಿನ ವೀಡಿಯೋಸಲ್ಲಿ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಆ್ಯಂಡ್ ತುಂಬಾ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇವಾಗ ಹೇಗಿದ್ರು ದೀಪಾವಳಿನೂ ಬರ್ತಾ ಇದೆಯಲ್ಲ, ಸೊ ಅದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಂಥ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತಿನ ನನ್ನ ವೀಡಿಯೋಸಲ್ಲಿ ರಿವ್ಯೂಸ್ ಕೊಡ್ತಾ ಇದ್ದೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರೆ, ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಸೊ ದಟ್ ನನಗೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಸಬ್ಸ್ಕ್ರಿಪ್ಷನ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವೀಡಿಯೋಸಲ್ಲಿ ನಾನು ನಿಮಗೆ ಒಂದು ಮೇಕಪ್ ಕಿಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇಟ್ಸ್ ಲೈಕ್ ಅ ಬ್ರೈಡಲ್ ಕಿಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಆ್ಯಂಡ್ ವೆರಿ ರೀಸನೇಬಲ್, ಅಂದರೆ ತುಂಬಾ ಕಡಿಮೆ ಬೆಲೆಗೆ ನನಗೆ ಈ ಒಂದು ಪ್ರಾಡಕ್ಟು ಸಿಕ್ಕಿದೆ ಅಂತ ಹೇಳ್ಬೋದು. ತುಂಬಾ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಬ್ರ್ಯಾಂಡ್ದೇ ಪ್ರಾಡಕ್ಟ್ಸ್ ಎಲ್ಲ ಸಿಕ್ಕಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದೇನಪ್ಪ ಅಂತಂದರೆ ಒಂದು ಬ್ರೈಡಲ್ ಕಿಟ್ ಅಂತ ಹೇಳ್ತೀನಿ. ಸೊ ಬ್ರೈಡಲ್ ಕಿಟ್ ಅಂದರೆ ನಮಗೆ ಆಬ್ವಿಯಸ್ಲಿ ನೀವು ಮದುವೆ ಇತ್ತಂದರೆ ಬ್ರೈಡ್ಸ್ ಇರ್ತಾರೆ ನೋಡಿ, ಇವಾಗ ಅವ್ರ ಒಂದು ಕಿಟ್ಟಲ್ಲಿ ಇವೆಲ್ಲ ಪ್ರಾಡಕ್ಟ್ಸ್ನ ಇಟ್ಕೊಳ್ಳೇಬೇಕಂತ ಹೇಳ್ತೀನಿ. ಆ್ಯಂಡ್ ಇದನ್ನು ಒಂದು ಕಡೆನೇ ಒಂದು ಸೈಡೇ ತೊಗೊಂಡ್ಬಿಟ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋಸಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಇವಾಗ ಮದುವೆ, ಆಫ್ಕೋರ್ಸ್ ಎಲ್ಲರೂ ಇವಾಗ ಮದುವೆ ಅಂತಂದರೆ ಮೇಕಪ್ ಆರ್ಟಿಸ್ಟಿಗೆ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಇವಾಗ ಮೇಕಪ್ ಆರ್ಟಿಸ್ಟಿಗೆ ಹೇಳ್ತಾರೆ. ಬಟ್ ಅದಾದಮೇಲೂ ಕೂಡ ಸ್ವಲ್ಪದ್ದು ರಿಚುವಲ್ಸ್ ಇರುತ್ತೆ ನೋಡಿ, ಸಿಂಪಲ್. ಓಕೆ, ನಾವು ಮೇನ್ ಮುಹೂರ್ತಮ್ ಇರ್ಬೋದು, ರಿಸೆಪ್ಷನ್, ಅದಕ್ಕೆಲ್ಲ ನಾವು ಮೇಕಪ್ ಆರ್ಟಿಸ್ಟ್ನ ಹೇಳ್ತೀವಿ, ದಟ್ ಈಸ್ ಫೈನ್, ಅದಕ್ಕೂ ಹೇಳ್ಬೋದು. ಬಟ್ ಅದಾದಮೇಲೆ ಕೆಲವೊಂದಿಷ್ಟು ಫಂಕ್ಷನ್ಸ್ಗಳಿರ್ತಾವೆ ನೋಡಿ, ಸೊ ಅವಾಗೆಲ್ಲ ಎಲ್ಲದಕ್ಕೂ ಮೇಕಪ್ ಆರ್ಟಿಸ್ಟ್ಗಳನ್ನ ಹೇಳೋಕ್ಕಾಗಲ್ಲ. ಆ್ಯಂಡ್ ಅವರು ಕೂಡ ತುಂಬಾ ಹೇಳ್ತಾರೆ ಅಂತ ಹೇಳ್ಬೋದು, ದುಡ್ಡೆಲ್ಲ ತುಂಬ ಹೇಳ್ತಾರೆ, ಜಾಸ್ತಿ ಪೇ ಮಾಡಿಸ್ಕೊತಾರೆ. ಸೊ ಅದಕ್ಕೋಸ್ಕರ ನಾವು ಕಂಪ್ಲೀಟ್ಲಿ ಮದುವೆ ಮುಗಿಯೋವರೆಗೂ ಎಲ್ಲ ಲುಕ್ಕನ್ನ ಕ್ರಿಯೇಟ್ ಮಾಡೋಕ್ಕೆ ನಾವು ಮೇಕಪ್ ಆರ್ಟಿಸ್ಟ್ಗೆ ಹೇಳೋದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂದರೆ, ನಾನು ಇವತ್ತು ತೋರಿಸೋಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ತುಂಬ ಒಂದು ಒಳ್ಳೆ ಚೆನ್ನಾಗಿರೋ ಲುಕ್ಕನ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ಆ ಲುಕ್ಕನ್ನು ಕೂಡ ನಿಮಗೆ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಹೇಳಿದೆ ಅಲ್ವಾ, ಸೊ ಈ ಥರ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಮದುವೆ ಆದಮೇಲೆ ಇರುತ್ತೆ ನೋಡಿ, ಆ ಫಂಕ್ಷನ್ಸ್ಗೆಲ್ಲ ನೀವು ಈ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಲುಕ್ಕನ್ನು ನೀವು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಯಾವುದಪ್ಪ ಅದು ಪ್ರಾಡಕ್ಟ್ ಅಂತಂದರೆ, ಈ ಒಂದು ಪ್ರಾಡಕ್ಟ್, ದಿಸ್ ಇಸ್ ದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಬ್ರೈಡಲ್ ಮೇಕಪ್ ಕಿಟ್ ಅಂತ ಇದ್ರ ಮೇಲೆ ಬರೆದಿದೆ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಮಿಂತ್ರಾಯಿಂದನೇ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ನಾನು ಜಸ್ಟ್ 303 ರುಪೀಸ್ಗೆ ಈ ಒಂದು ಫುಲ್ ಕಂಪ್ಲೀಟ್ ಸೆಟ್ಟನ್ನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಏನಿದಾವಂದರೆ ಒಂದು ಆಲ್ಮೋಸ್ಟ್ 11 to 12 ಪೀಸ್ ಇದಾವಂತ ಹೇಳ್ಬೋದು. ಸೊ ಏನೆಲ್ಲ ಇದೆ ಅನ್ನೋದನ್ನು ತೋರಿಸ್ತೀನಿ. ಬಟ್ ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನೋಡ್ಬೋದು, ಒಂದು ಬ್ರೈಡಲ್ಗೆ ಏನೆಲ್ಲ ಬೇಕು ಅಥವಾ ನೀವು ಏನೆಲ್ಲ ಯೂಸ್ ಮಾಡ್ತಾರೆ ಅನ್ನೋ ಪ್ರಾಡಕ್ಟ್ಸು, ಸಿಂಪಲ್ ಬೇಸಿಕ್ ಪ್ರಾಡಕ್ಟ್ಸ್ ಎಲ್ಲ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಏನೆಲ್ಲ ಇದೆ ಅಂತ ಬನ್ನಿ ನೋಡೋಣ ಇವಾಗ. ಸೊ ಫಸ್ಟ್ ನಿಮಗೆ ತೋರಿಸ್ತೀನಿ ನಾನು ಒಂದು ಫ್ರೂಟ್ ಬಾಮ್ ನರಿಶಿಂಗ್ ಒಂದು ಲಿಪ್ ಬಾಮ್ ಕೊಟ್ಟಿದ್ದಾರೆ. ಸೊ ಲಿಪ್ ಬಾಮ್ ಕೂಡ ತುಂಬಾ ನಮ್ಮ ಒಂದು ಲಿಪ್ಸ್ನೆಲ್ಲ ನರಿಶ್ ಮಾಡಿ ಇಡುತ್ತೆ. ಅದಕ್ಕೋಸ್ಕರ ನಾವು ಲಿಪ್ ಬಾಮ್ನ ಯೂಸ್ ಮಾಡಲೇಬೇಕು. ಅವಾಗವಾಗ ಲಿಪ್ಸ್ ಏನಾದರೂ ಡ್ರೈ ಫೀಲ್ ಆದಾಗ ನೀವು ಅವಾಗವಾಗ ಯೂಸ್ ಮಾಡ್ಬೋದು. ಆ ಒಂದು ಲಿಪ್ ಬಾಮ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ಯಾವ ಬ್ರ್ಯಾಂಡ್ ಅಪ್ಪ ಅಂತಂದರೆ, ಇದು ಬಂದುಬಿಟ್ಟು ಬ್ಲೂ ಹೆವನ್ ಬಗ್ಗೆ ಕೇಳಿರ್ತೀರಲ್ವ. ಬ್ಲೂ ಹೆವನ್ ಬ್ರ್ಯಾಂಡ್ ಈಸ್ ಒನ್ ಆಫ್ ದ ಗುಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ನಾನು ಸಪ್ರೇಟಾಗಿ ಬ್ಲೂ ಹೆವನ್ದೇ ಸುಮಾರಷ್ಟು ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಇದು ಒಂದು ಚೆನ್ನಾಗಿದೆ ಬ್ರ್ಯಾಂಡು ಅಂತ ಅನಿಸ್ತು. ಬಿಕಾಸ್ ನಂಗೆ ಗೊತ್ತಿರೋ ಬ್ರ್ಯಾಂಡ್ ಅಲ್ವಾ, ಚೆನ್ನಾಗಿದೆ ಅಂತ ಅನ್ಸ್ಕೊಂಡ್ಬಿಟ್ಟು ತರಿಸಿದ್ದೀನಿ ನಾನು. ಕೆಲವೊಬ್ರು ಜನ ಅಂದ್ಕೊತಾರೆ ಇಷ್ಟು ಕಡಿಮೆ ಬೆಲೆಗೆ ಚೆನ್ನಾಗಿರಲ್ಲ ಆ ಥರ ಎಲ್ಲ ಅಂತಾರೆ. ಬಟ್ ಒನ್ ಟೈಮ್ ಕ್ರಿಯೇಟ್ ಮಾಡಿದ್ದು ನೋಡಿದೆ, ಲೈಕ್ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಲುಕ್ಕು. ಸೊ ಫಸ್ಟ್ ನಿಮಗೆ ಬಂದುಬಿಟ್ರೆ ಈ ಥರ ಲಿಪ್ ಬಾಮ್ ಕೊಟ್ಟಿದ್ದಾರೆ. ನಾವು ಈ ಥರ ಲಿಪ್ ಬಾಮ್ ಯೂಶ್ವಲಿ ಎಲ್ಲರೂ ಯೂಸ್ ಮಾಡಿರ್ತೀವಲ್ವ, ಸೊ ಆ ಥರ ಒಂದು ಲಿಪ್ ಬಾಮ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಈ ಥರ ಬ್ಲೂ ಹೆವನ್ದೇ ನಾನ್ ಟ್ರಾನ್ಸ್ಫರ್ ಮ್ಯಾಟ್ ಲಿಪ್ ಕಲರ್. ಸೊ ಲಿಪ್ ಕಲರ್ನ 2 ಕೊಟ್ಟಿದ್ದಾರೆ. ಇದು ಒಂದು ಬಂದುಬಿಟ್ಟು ಲಿಕ್ವಿಡ್. ಸೊ ಇದು ಬಂದರೆ ಒಂಥರ ಲಿಕ್ವಿಡ್ ಇರುತ್ತೆ ನೋಡಿ, ಅದು ಇದೆ. ಇದು ಬಂದರೆ ಈ ಥರ ಇರುತ್ತೆ ನೋಡಿ. ಸೊ ಈ ಥರ ಇದೆ ಅಂತ ಹೇಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಕಲರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಯಾವ ಕಲರಲ್ಲಿ ಕೊಡ್ತಾರೆ ಅದನ್ನೇ ನಾವು ರಿಸೀವ್ ಮಾಡ್ಕೋಬೇಕು. ಸೊ
ಸೊ ಬಟ್ ಇದು ಒಂದು ಸ್ವಲ್ಪ ಬ್ರೌನ್ ಶೇಡಲ್ಲಿ ಬರುತ್ತೆ ಲಿಪ್ಸ್ಟಿಕ್ಕು. ಸೊ 2 ಲಿಪ್ಸ್ಟಿಕ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಬಂದರೆ ಲಿಪ್ ಬಾಮು ಆ್ಯಂಡ್ ನೆಕ್ಸ್ಟ್ 2 ಲಿಪ್ಸ್ಟಿಕ್ನ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದರೆ ನಿಮಗೆ ಇದು ಏನಂತೀವಪ್ಪ ಅಂದರೆ ಫೌಂಡೇಶನ್ ಇದೆಯಲ್ಲ, ಒಂದು ಫೌಂಡೇಶನ್ ಕೂಡ ಅವರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಮಸ್ಕರ. ಸೊ ಮಸ್ಕರನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಕಾಜಲ್ ಕೊಟ್ಟಿದ್ದಾರೆ. ಸೊ ಇದೇನಪ್ಪ ಅಂದರೆ ಕಾಜಲ್ ಪ್ಲಸ್ ಲೈನರ್, ನಾವು ಲೈನರ್ ಆಗಿ ಯೂಸ್ ಮಾಡ್ಕೋಬೋದು, ಕಾಜಲ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಬರುತ್ತೆ ಅಂತ ಹೇಳ್ಬೋದು. ಮುಂದೆ ನೋಡಿದರೆ ಈ ಥರ, ಸೊ ಈ ರೀತಿ ಬರುತ್ತೆ. ಇದು ಕಾಜಲ್ ಆಗಿ ಯೂಸ್ ಮಾಡ್ಕೋಬೋದು, ನಾವು ಲೈನರ್ ಆಗಿ. ಸೊ ಓಕೆ, ಈ ಕಡೆ ನಾವು ಕಾಜಲ್ ಆಗಿ ಯೂಸ್ ಮಾಡೋದಿದೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಇದು ಈ ಸೈಡು ನಾವು ಕಾಜಲ್ ಆಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಸೈಡ್ ಬಂದರೆ ನೀವು ಲೈನರ್ ಆಗಿ ಯೂಸ್ ಮಾಡ್ಕೋಬೋದು ಈ ಥರ. ಸೊ ನೋಡ್ಬೋದು ಪಾಯಿಂಟೆಡ್ ಇದೆ, ಈ ಥರ ಲೈನರ್ ಆಗಿ ಯೂಸ್ ಮಾಡ್ಕೋಬೋದು. 2 in 1 ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು. ನೆಕ್ಸ್ಟ್ ಬಂದರೆ ಇದು ಐಬ್ರೋ ಪೆನ್ಸಿಲ್ ಇದು ಕೊಟ್ಟಿದ್ದಾರೆ. ಸೊ ಐಬ್ರೋ ಪೆನ್ಸಿಲ್ ಒಂದು ಕೊಟ್ಟಿದ್ದಾರೆ, ಲೈಕ್ ಐಬ್ರೋ ಪೆನ್ಸಿಲ್ ಸ್ಮಜ್ ಪ್ರೂಫ್ ಅಂತ ಹೇಳಿದ್ದಾರೆ. ಇದು ಒಂದು. ಸೊ ನೆಕ್ಸ್ಟ್ ಬಂದರೆ ಬ್ಲಷ್ ಕೊಟ್ಟಿದ್ದಾರೆ. ಚಿಕ್ಕದಿದೆ ಬ್ಲಷು, ತುಂಬ ಚೆನ್ನಾಗಿದೆ. ಶಿಮ್ಮರ್ ಮ್ಯಾಟ್ ಬ್ಲಷ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದರೆ ಐ ಶ್ಯಾಡೋ ಪ್ಯಾಲೆಟ್ನ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇದರಲ್ಲಿ 4 ಶೇಡ್ಸ್ ಇದೆ, ಡಿಫ್ರೆಂಟ್ 4 ಶೇಡ್ಸ್ ಇದೆ. ಸೊ ಈ ಒಂದು ಐ ಶ್ಯಾಡೋ ಪ್ಯಾಲೆಟು. ಸೊ ನೆಕ್ಸ್ಟ್ ಬಂದರೆ ಇದು ಬ್ಲೂ ಹೆವನ್ ಅವ್ರದ್ದೇ ಸನ್ಸ್ಕ್ರೀನ್ ಜೆಲ್ ಕೊಟ್ಟಿದ್ದಾರೆ. ಸೊ 50+ ಇದೆ. ಸೊ 50+ ಇಸ್ ಗುಡ್ ಅಂತ ಹೇಳ್ಬೋದು. ನಾವು ಯಾವಾಗಲೂ 50+, 30+ ಇರೋದನ್ನ ಯೂಸ್ ಮಾಡಿದರೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಷನ್ ಅನ್ನೋದು ಬರುತ್ತೆ. ಸೊ 50+ನ ಇಷ್ಟು ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ರೆ ಕಾಂಪ್ಯಾಕ್ಟ್ ಪೌಡರ್ ಕೊಟ್ಟಿದ್ದಾರೆ ಅಲ್ವಾ. ಇಷ್ಟು ಐಟಮ್ಸ್ನ ಅವರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ವರ್ತ್ ಅಂತ ಅನಿಸ್ತು ನನಗೆ. ಬಿಕಾಸ್ ಇವಾಗ ನಾವು ಹೊರಗಡೆ ತೊಗೊತೀವಂತಂದರೆ ಒಂದೊಂದು ಪ್ರಾಡಕ್ಟದ್ದು MRP ನಾವು ಇದು 60 ಇದೆ ಆ್ಯಂಡ್ ಇದು ಒಂದು 30 ರೂಪೀಸ್ ಇದೆ. ಸೊ ಈ ಥರ ನಾವು ಆ್ಯಡ್ ಮಾಡ್ಕೊತಾ ಹೋದರೆ MRP 500 ಮೇಲೆ ನಮಗಾಗುತ್ತೆ. ಸೊ ಬಟ್ ಇದು ಆಫರಲ್ಲೂ ಸಿಕ್ತು ಆ್ಯಂಡ್ ಕೂಪನ್ ಅಪ್ಲೈ ಮಾಡಿದೆ ಒಂದು. ಸೊ ಆಫರಲ್ಲೂ ಸಿಕ್ತು ಆ್ಯಂಡ್ ಕೆಲವೊಂದಿಷ್ಟು ತುಂಬಾ ವರ್ತ್ ಅಂತ ಅನಿಸ್ತು. ಆ್ಯಂಡ್ ದೀಪಾವಳಿ ಹತ್ರ ಬರ್ತಾ ಇದೆಯಲ್ವಾ, ಸೊ ದೀಪಾವಳಿಗೆ ಒಂದು ಒಳ್ಳೆ ಲುಕ್ಕನ್ನ ಕ್ರಿಯೇಟ್ ಮಾಡೋಣ. ಅಥವಾ ನಿಮ್ಮ ಹತ್ರ ಏನೋ ಮೇಕಪ್ ಸೆಟ್ಗಳಿರಲಿಲ್ಲ ಅಂತಂದರೆ ಇದೊಂದನ್ನು ನೀವು ತರಿಸಿಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಬನ್ನಿ ನನ್ನ ವೀಡಿಯೋಸಲ್ಲಿ ಒಂದು ಲುಕ್ಕನ್ನ ಕ್ರಿಯೇಟ್ ಮಾಡ್ತೀನಿ. ಇದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಲುಕ್ನ ಕ್ರಿಯೇಟ್ ಮಾಡ್ತೀನಿ, ಲೈಕ್ ಟ್ರೆಡಿಷ್ನಲ್ ಲುಕ್ ಅಂತ ಹೇಳ್ಬೋದು. ಸೊ ನಾನು ಹೇಗೆ ಕ್ರಿಯೇಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನನ್ನ ವೀಡಿಯೋಸಲ್ಲಿ. ಆ್ಯಂಡ್ ನೋಡ್ಬೋದು ನಾನು ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ನಾನು ಹೇಳ್ಬೇಕಂದ್ರೆ ನಾನು ಜಾಸ್ತಿ ಏನೂ ಅಪ್ಲೈ ಮಾಡಲ್ಲ ಈಗ ಮನೆಯಲ್ಲಾಗಿರಲಿ. ಬಿಕಾಸ್ ನನಗೆ ಅನ್ಸುತ್ತೆ ಅಂದರೆ ನಮ್ಮ ಸ್ಕಿನ್ನು ವೈಟಾಗಿ ಬ್ರೈಟಾಗಿ ಕಾಣೋಕ್ಕಿಂತ ಜಾಸ್ತಿ ಪಿಂಪಲ್ ಫ್ರೀ ಆಗಿರೋ ಸ್ಕಿನ್ ಇರಬೇಕು ಅಂತ ನಂಗೆ ತುಂಬಾ ಇಷ್ಟ. ಬಿಕಾಸ್ ತುಂಬ ಸುಮ್ಮನೆ ಅದಿದ್ದು ಹಚ್ಕೊಂಡ್ಬಿಟ್ಟು ಬೆಳ್ಳಗೆ ಕಾಣಬೇಕು, ವೈಟ್ ಬ್ರೈಟ್ ಕಾಣಬೇಕು ಅಂತ ಅನ್ನೋದು ನನ್ನ ಉದ್ದೇಶ ಅಲ್ಲ. ಪಿಂಪಲ್ ಫ್ರೀ ಆಗಿರಲಿ ನನ್ನ ಸ್ಕಿನ್ನು. ಬಿಕಾಸ್ ಒಂಥರ ಅನ್ಸುತ್ತೆ ಪಿಂಪಲ್ಸ್ ಎಲ್ಲ ಇದ್ರೆ ಅಂತ ಅಂದ್ಬಿಟ್ಟು. ಸೊ ನನ್ನ ಮುಖದಲ್ಲಿ ಯಾವುದೇ ರೀತಿಯಾದಂಥ ಪಿಂಪಲ್ ಇಲ್ಲ ಆ್ಯಂಡ್ ಜಸ್ಟ್ ಫೇಸ್ ವಾಶ್ ಮಾಡಿಬಿಟ್ಟು ಬಂದಿರೋದು. ಏನನ್ನು ಕೂಡ ನಾನು ಅಪ್ಲೈ ಮಾಡಿಲ್ಲ ಅಂತ ಹೇಳ್ಬೋದು. ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಮೇಕಪ್ ಬಗ್ಗೆ ನನಗೆ ಅಷ್ಟೊಂದು ಪ್ರೊಫೆಷ್ನಲ್ ಆಗಿ ನನಗೆ ಗೊತ್ತಿಲ್ಲ ಅಂದರೂ ಕೂಡ ನಾನು ತಕ್ಕ ಮಟ್ಟಿಗೆ ನಾನು ಮೇಕಪ್ ಮಾಡ್ಕೋಬಲ್ಲೆ. ಸೊ ಅದು ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಮಾಡೋದು. ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಹೇಳಿ ನನಗೆ. ನಾನು ಇವಾಗ ಒಂದು ಲುಕ್ಕನ್ನ ಕೂಡ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಏನು ಅಪ್ಲೈ ಮಾಡ್ತೀನಿ ಅಂತಂದರೆ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ತೀನಿ. ಬಿಕಾಸ್ ಆ್ಯಕ್ಚುಲಿ ಇವರು ಇನ್ನೊಂದು ಅಂದರೆ ರಿವ್ಯೂಸಲ್ಲಿ ನೋಡಿದೆ, ಇವ್ರು ಚೇಂಜ್ ಮಾಡಿರೋದು ಓಲ್ಡಲ್ಲಿ ಅವರು ಪ್ರೈಮರ್ನ ಇನ್ಕ್ಲೂಡ್ ಮಾಡಿದರು. ಸೊ ಪ್ರೈಮರ್ ನೆಕ್ಸ್ಟ್ ಬಂದುಬಿಟ್ರೆ ಈ ಥರ ಮೇ ಬಿ ಅವರು ಸನ್ಸ್ಕ್ರೀನ್ನ ಈ ಸಲ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಪ್ರೈಮರ್ನ ಬೇಸಾಗಿ ಹಚ್ಕೊಂಡಾಗ ತುಂಬ ಒಳ್ಳೆ ಲುಕ್ ಬರುತ್ತೆ. ಸೊ ಪ್ರೈಮರ್ನ ನೋಡಬೇಕು, ಎಕ್ಸ್ಟ್ರಾ ತರಿಸ್ಕೊಳ್ಳೋದಾಗುತ್ತೆ. ಸೊ ಇಲ್ಲಿ ನಾನು ಇವಾಗ ಸನ್ಸ್ಕ್ರೀನ್ನ ಹಚ್ಬಿಟ್ಟು ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ಲಿ ಪ್ರೊಸೆಸ್ ಹೆಂಗಿರುತ್ತೆ, ಒಂದು ಲುಕ್ಕನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅದರಲ್ಲಿ ಸನ್ಸ್ಕ್ರೀನನ್ನು ಹಚ್ಕೊತೀನಿ. ಓಕೆ, ಸೊ ನೋಡ್ಬೋದು ಸನ್ಸ್ಕ್ರೀನ್ ಈ ಥರ ಜೆಲ್ ಟೈಪ್ ಇದೆ, ಒಂಥರ ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನ್ ಅಂತ ಹೇಳ್ಬೋದು. ಇದನ್ನು ಹಚ್ಕೊಂಡ್ಬಿಟ್ಟು ಇವಾಗ ತೋರಿಸ್ತೀನಿ. ಫಸ್ಟ್ ಬಂದರೆ ನಾವು ಸನ್ ಎಕ್ಸ್ಪೋಸ್ ಆಗ್ತೀವಲ್ವ ಹೊರಗಡೆ ಆಚೆ ಅದು ಹೋದಾಗ ಸ್ವಲ್ಪ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಂಡಾಗ ಪ್ರೊಟೆಕ್ಷನ್ ಅನ್ನೋದು ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಸನ್ಸ್ಕ್ರೀನನ್ನು ಅಪ್ಲೈ ಮಾಡೋಣ. ಆ್ಯಂಡ್ ನೆಕ್ ಪಾರ್ಟನ್ನು ಆಬ್ವಿಯಸ್ಲಿ ನಾವು ಏನಂತೀವಿ ಇಗ್ನೋರ್ ಮಾಡಲೇಬಾರ್ದು ಅಂತ ಹೇಳ್ತೀನಿ. ನೆಕ್ಕಲ್ಲಿ ಬಿಕಾಸ್ ನಮ್ಮ ಫೇಸೇ ಒಂದು ಕಲರ್, ಮೇಕಪ್ ಮಾಡ್ಕೊಂಡು ಬಂದರೆ ಫೇಸೇ ಒಂದು ಕಲರ್ ಆಗುತ್ತೆ, ನೆಕ್ಕೆ ಒಂದು ಕಲರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೆಕ್ಕನ್ನು ಕೂಡ ನಾವು ಇಗ್ನೋರ್ ಮಾಡಬಾರ್ದು.
ಸೊ ಜಸ್ಟ್ ಓಕೆ. ಸೊ ಕ್ಯಾಮ್ರಾ ನೋಡಿಕೊಂಡೆ ಕಂಪ್ಲೀಟ್ ಲುಕ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಯೂಶ್ವಲಿ ನಾನು ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಸುಮ್ಮನೆ ನನಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆಲ್ಲ ಇಷ್ಟನೇ ಆಗಲ್ಲ. ಆ್ಯಂಡ್ ಅದು ಉಳಿದಿರೋದನ್ನೇ ಸ್ವಲ್ಪ ನಾನು ಹ್ಯಾಂಡ್ಸಿಗೂ ಕೂಡ ಅಪ್ಲೈ ಮಾಡ್ಕೊತೀನಿ, ಬಿಕಾಸ್ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಫುಲ್ ಬಾಡಿ. ನಾವೇನಾದರೂ ಮೇಕಪ್ ಮಾಡ್ಕೊತೀವ ಅಂತಂದರೆ ಕಂಪ್ಲೀಟ್ಲಿ ಹ್ಯಾಂಡ್ಸು, ನೆಕ್ಕು, ಲೈಕ್ ಫೇಸು ಎಲ್ಲನೂ ಪ್ರತಿಯೊಂದೂ ನಾವು ಕೇರ್ ಮಾಡಬೇಕು. ಸೊ ಅಂದಾಗ ನಮಗೆ ಆ ಲುಕ್ಕು ಕೂಡ ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ನಾವು ಬರೀ ಫೇಸ್ಗೆ ಮಾಡ್ಕೊಂಡು ಹೋದರೆ ಹ್ಯಾಂಡ್ಸು ಮತ್ತು ನೆಕ್ ಬ್ಲ್ಯಾಕ್ ಆಗಿಬಿಡುತ್ತಲ್ವ. ಸೊ ಆವಾಗ ಅದು ಇದಾಗುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸನ್ಸ್ಕ್ರೀನನ್ನು ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದರೆ ಡೈರೆಕ್ಟ್ ಫೌಂಡೇಶನ್ಸ್ನ ಯೂಸ್ ಮಾಡಿದ್ರೆ ಹಚ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ನಿಮಗೆ ಫೌಂಡೇಶನ್ ಹಚ್ಚಿ ತೋರಿಸ್ತೀನಿ. ಗೆಟ್ ಬ್ರೈಟ್. ಸೊ ಒಂದು ಜಸ್ಟ್ ಬ್ರೈಟ್ ಅಂತ ಬರೆದ್ಬಿಟ್ಟು ಲಿಕ್ವಿಡ್ ಫೌಂಡೇಶನ್ಸ್ ಅಂತ ಬರೆದಿದ್ದಾರೆ. ಸೊ ಅದನ್ನ ಇವಾಗ ಅಪ್ಲೈ ಮಾಡೋಣ. ಸ್ವಲ್ಪ ಹಚ್ಚಿದ್ರು ಕೂಡ ಜಾಸ್ತಿ ಅಂತ ಅನಿಸುತ್ತೆ. ಸೊ ಇವಾಗ ಫೌಂಡೇಶನನ್ನು ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಬ್ಲೆಂಡರಿಂದನೂ ಮಾಡ್ಬೋದು, ಅಥವಾ ಕೈಯಿಂದನೇ ನೀವು ಮಾಡ್ತೀರಾ ಅಂದರೆ ಕೈ ಸಹಾಯದಿಂದನೂ ಕೂಡ ನೀವು ಬ್ಲೆಂಡ್ ಮಾಡ್ಕೋಬೋದು. ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ತೀನಿ. ಪ್ಯಾಕೇಜಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬ್ರ್ಯಾಂಡ್ ಬ್ಲೂ ಹೆವನ್. ಅಪ್ಲೈ ಮಾಡಿದೆ, ನೋಡ್ಬೋದು ಎಷ್ಟು ಜಸ್ಟ್ 3 ಪ್ರಾಡಕ್ಟ್ಸ್ಗೆ ಎಷ್ಟು ಬ್ರೈಟಾಗಿ ಕಾಣ್ತಾ ಇದ್ದೀನಿ ಅಲ್ವಾ. ಸೊ ದಿಸ್ ಇಸ್ ದ ವರ್ತ್ ಪ್ರಾಡಕ್ಟ್ ಅಂತ ಅನ್ಸ್ಬೋದು. ಸೊ ಸೆಕೆಂಡ್ ಬಂದರೆ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿದ್ನಲ್ವ. ಸೊ ನೆಕ್ಸ್ಟ್ ಬಂದು ನಾನು ನಿಮಗೆ ಬ್ಲಷ್ನ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಬ್ಲಷ್ನ ನಾನು ಯಾವತ್ತೂ ಟ್ರೈ ಮಾಡೇ ಇಲ್ಲ. ನಾನು ಹೆವಿ ಮೇಕಪ್ಪಿಗೆ ಹೋಗೋದಿಲ್ಲ, ಜಸ್ಟ್ ಫೌಂಡೇಶನ್ ಮತ್ತು ಏನಂತಾರೆ ಕಾಂಪ್ಯಾಕ್ಟ್ ಪೌಡರ್ ಎರಡನ್ನ ನಾನು ಯೂಶ್ವಲಿ ಯೂಸ್ ಮಾಡ್ತಿದ್ದೆ. ಸೊ ಇವತ್ತು ನಾನು ಬ್ಲಷ್ನ ಕೂಡ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಬ್ಲಷ್ಗೆ ಅದೊಂದು ಬ್ರಷ್ ಬರುತ್ತಲ್ವ, ಸೊ ಆ ಥರ ಬ್ರಷಿಂದ ಮಾಡಬೇಕು. ಬಟ್ ಐ ಡೋಂಟ್ ಹ್ಯಾವ್, ನನ್ನ ಹತ್ರ ಇಲ್ಲ ಆ ಥರ ಬ್ರಷು. ಸೊ ಕೈಯಿಂದನೇ ಎಸ್ ಬ್ಲಷ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಹಿಂಗಂದ್ರೆ ಸ್ಮೈಲ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಒಂಥರ ರೆಡ್ಡಾಗಿ ಅಂತ ಅನ್ನೋದಕ್ಕೋಸ್ಕರ ಬ್ಲಷ್ ಯೂಸ್ ಮಾಡ್ತಾರೆ. ಬಟ್ ನಾನು ಬ್ಲಷ್ನ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಬ್ಲಷ್ನ ಯೂಸ್ ಮಾಡಿರೋದು. ಸೊ ಓಕೆ, ನೆಕ್ಸ್ಟ್ ಕಮ್ಸ್ ಟು ಇದು ಹಚ್ಕೊಂಡ್ಬಿಡೋಣ. ಸೊ ಲಿಪ್ ಬಾಮ್ನ ಹಚ್ಕೊಳ್ಳೋಣ. ಸೊ ಲಿಪ್ಸ್ಟಿಕ್ ಹಚ್ಕೊಳ್ಳೋಕ್ಕಿಂತ ಮೊದಲು ನಾವು ಲಿಪ್ ಬಾಮ್ನ ಹಚ್ಕೊಂಡಾಗ ತುಂಬ ಒಂದು ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳ್ಬೋದು ಲಿಪ್ಸಿಗೆ. ಸೊ ಅದಕ್ಕೋಸ್ಕರ ಲಿಪ್ ಬಾಮ್ನ ಹಚ್ಕೊಳ್ಳೋಣ. ಬಾಮ್ನ ಹಚ್ಕೊಂಡು ಒಂದು 5 ಮಿನಿಟ್ಸ್ ಬಿಡೋಣ ಈ ಥರನೇ, ಆಮೇಲೆ ಲಿಪ್ಸ್ಟಿಕ್ ಹಚ್ಕೊಳ್ಳೋಣ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ರೆ ಐ ಮೇಕಪ್ ಮಾಡ್ಕೊಳ್ಳೋಣ. ಐ ಮೇಕಪ್ದು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ನು ಬ್ಲೂ ಹೆವನ್ ಅವ್ರದ್ದು ಐ ಶ್ಯಾಡೋ ಇದೆಯಲ್ಲ, ಸೊ ಐ ಶ್ಯಾಡೋ ಹಚ್ಕೊಳ್ಳೋಣ. ಸೊ ಐ ಶ್ಯಾಡೋ ಕೊಟ್ಟಿದ್ದಾರೆ. ಸೊ ನಾನು ಸ್ಯಾರಿ ಹಾಕ್ಕೊಂಡು ಕೂಡ ತೋರಿಸ್ತೀನಿ ನಿಮಗೆ ಲುಕ್ಕನ್ನ. ಸೊ ನನ್ನ ಸ್ಯಾರಿ ಬಂದುಬಿಟ್ಟು ರೆಡ್ ಗ್ರೀನ್ ಆ ಥರ ಹಾಕೊತಾ ಇದ್ದೀನಲ್ವ. ಸೊ ಅದಕ್ಕೋಸ್ಕರ ರೆಡ್ ಬ್ಲಷ್. ಸೊ ಇವಾಗ ನೆಕ್ಸ್ಟು ಲಿಪ್ಸ್ಟಿಕ್ಕಲ್ಲಿ 2 ಕೊಟ್ಟಿದ್ದಾರೆ. ಸೊ ನನಗೆ ಯೂಶ್ವಲಿ ನಂಗೆ ಲಿಕ್ವಿಡ್ ಕಲರ್ಸಲ್ಲಿ ಈ ಥರ ಪಿಂಕ್, ಡಾರ್ಕ್ ಪಿಂಕ್ ಎಲ್ಲ ನನಗೆ ಯೂಶ್ವಲಿ ಇಷ್ಟ ಆಗಲ್ಲ. ಸೊ ಐ ಗೋ ಫಾರ್ ದಿಸ್ ಅಂತ ಹೇಳ್ಬೋದು. ಸೊ ಈ ಒಂದು ಬ್ರೌನ್ ಹಚ್ಕೊತೀನಿ. ಸೊ ಸ್ವಲ್ಪ ಕಲರು ಮ್ಯಾಟ್ ಆಗಿರೋದ್ರಿಂದ, ಮ್ಯಾಟ್ ಫಿನಿಶ್ ಇರೋದ್ರಿಂದ ಆ ಥರ ಜಾತ್ರೆ ರಬ್ಬಾಗಿ ಆ ಥರ ಎಲ್ಲ ಅನಿಸಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಲಿಪ್ಸ್ಟಿಕ್ಕು.
ಸೊ ನೆಕ್ಸ್ಟ್ ಬಂದರೆ ನಮಗೆ ಅವರು ಮಸ್ಕರ ಕೊಟ್ಟಿದ್ದಾರೆ. ಆ್ಯಂಡ್ ಮಸ್ಕರಾನು ನಾನು ಜಾಸ್ತಿ ಯೂಸ್ ಮಾಡಲ್ಲ, ನಂಗೆ ಗೊತ್ತಿಲ್ಲ ಅದು ಹೆಂಗೆ ಯೂಸ್ ಮಾಡ್ತಾರಂತೂ ಗೊತ್ತಿಲ್ಲ ನನಗೆ. ಟ್ರೈ ಮಾಡ್ತೀನಿ ಒಮ್ಮೆ. ಐ ಡೋಂಟ್ ಅದು ಹೆಂಗೆ ಯೂಸ್ ಮಾಡ್ತಾರಂತ, ಐ ಡೋಂಟ್ ಕರೆಕ್ಟ್ ವೇಲಿ ಹಚ್ಕೊಂಡಿದ್ದೀನೋ ಇಲ್ಲೋ. ಸೊ ಐ ಅಪ್ಲೈಡ್ ಮಸ್ಕರ ಆಯ್ತಲ್ವಾ. ಸೊ ನೆಕ್ಸ್ಟ್ ಬಂದರೆ ಐಬ್ರೋದು ಮಾಡೋಣ. ಸೊ ಐಬ್ರೋ ಕೂಡ ನಾನು ಐಬ್ರೋಸ್ ನಿಮ್ದೇನಾದರೂ ಸ್ವಲ್ಪ ಡಾರ್ಕಾಗಿ ನಿಮಗೆ ಬೇಕಿದ್ರೆ ಈ ಒಂದು ಪೆನ್ಸಿಲ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಡಾರ್ಕಾಗಿ ಮಾಡ್ಬೋದು ನೀವು. ಒಂದು ಐಬ್ರೋ ಪೆನ್ಸಿಲ್ ಅಂತ ಹೇಳ್ಬೋದು. ನಂದು ಸ್ವಲ್ಪ ಡಾರ್ಕ್ ಇರೋದ್ರಿಂದ ಸ್ವಲ್ಪನೇ ಹಚ್ಕೊಂಡೆ ನಾನು. ಆ್ಯಂಡ್ ನೆಕ್ಸ್ಟ್ ಬಂದರೆ ಈ ಒಂದು ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. 2-in-1 ಲೈನರ್ ಯೂಸ್ ಆಗಿ ಮಾಡ್ಬೋದು, ನಾವು ಕಾಜಲ್ ಆಗಿ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಕಾಜಲ್ನ ಅಪ್ಲೈ ಮಾಡ್ಕೊತೀನಿ. ಕಾಜಲ್ನ ಅಪ್ಲೈ ಮಾಡಿಕೊಂಡೆ. ಸೊ ನೆಕ್ಸ್ಟು ಕಷ್ಟೇ ಯೂಸ್ ಮಾಡ್ತೀನಿ ನಾನು. ಮ್ಯಾಕ್ಸಿಮಮ್ ಐಲೈನರ್ಸ್ನ ಕಣ್ಣಿಗೆಲ್ಲ ಹಚ್ಚೋದೇ ಇಲ್ಲ ನಾನು. ಕಾಜಲ್ ಇಸ್ ಎನಫ್ ಫಾರ್ ಅಂತ ಹೇಳ್ಬೋದು. ಸೊ ಐಲೈನರ್ ಕೂಡ ಸೈಡ್ಗೆ ಹಚ್ಚಿದೆ. ಸೊ ದಿಸ್ ಮಚ್ ಇಷ್ಟು ಒಂದು ಬೊಟ್ಟನ್ನ ಇಟ್ಕೊತೀನಿ. ಸೊ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಿಂಪಲ್ ಲುಕ್ನ ಕ್ರಿಯೇಟ್ ಮಾಡಿದೆ. ನೀವು ಚೆನ್ನಾಗಿ ಬೊಟ್ಟು ಇಟ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಜ್ಯುವೆಲರೀಸ್ ಎಲ್ಲ ಹಾಕೊಂಡಾಗ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ವರ್ತ್ ಪ್ರಾಡಕ್ಟ್ ಅಂತ ಅನ್ನಿಸ್ತು ನನಗೆ. ಬಿಕಾಸ್ ನಾವು ಸುಮ್ಮನೆ ಅಷ್ಟೆಲ್ಲ ಪೇ ಮಾಡೋಕೆ ಒಂದೊಂದಕ್ಕೆ ನೀವು ಪೇ ಮಾಡ್ತಾ ಹೋದರೆ ತುಂಬ ಜಾಸ್ತಿ ಆಗುತ್ತೆ. ಈ ಥರ ನಾವು ಬಲ್ಕಲ್ಲಿ ಒಂದನೇ ಪ್ರಾಡಕ್ಟ್ನ ನಾವು ತೊಗೊಂಡಾಗ ತುಂಬ ಒಳ್ಳೆ ಲುಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಂದು ಸಾರಿನ ಹಾಕ್ಕೊಂಡು ಜ್ಯುವೆಲರೀಸ್ನೆಲ್ಲ ಹಾಕೊಂಡ್ಬಿಟ್ಟು ಒಂದು ಫೈನಲ್ ಲುಕ್ನ ನಿಮಗೆ ಕ್ರಿಯೇಟ್ ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ. ಸೊ ನೋಡ್ಬೋದು ನಾನು ಒಂದು ಸಿಂಧೂರನ್ನು ಕೂಡ ಇಟ್ಕೊಂಡಿದ್ದೀನಿ, ಹಾಗೆ ಬೊಟ್ಟುನ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೋಡ್ಬೋದು ನಂಗೆ ತುಂಬಾ ಇಷ್ಟ ಆಯಿತು. ವರ್ತ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ನಿಮಗೂ ಈ ಪ್ರಾಡಕ್ಟು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ತೀನಿ, ನೀವು ತರಿಸ್ಕೋಬೋದು. ದೀಪಾವಳಿಗೆ ತುಂಬ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಲುಕ್ ಕ್ರಿಯೇಟ್ ಆಗಿದೆ. ನನಗೇ ಈ ಲುಕ್ಕು ತುಂಬಾ ಇಷ್ಟ ಆಗ್ತಾ ಇದೆ. ಪ್ರಾಡಕ್ಟು ನಾನು 303 ರೂಪೀಸ್ ಪೇ ಮಾಡಿದ್ದಕ್ಕೂ ಫುಲ್ಲು ವರ್ತ್ ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದ್ದಾವೆ ಪ್ರಾಡಕ್ಟ್ಸು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ, ನಿಮಗೆ ಇಷ್ಟ ಇದ್ದರೆ ತರಿಸ್ಕೋಬೋದು ಅಂತ ಹೇಳ್ತೀನಿ. ಇವಾಗ ಸಾರಿ ಹಾಕೊಂಡ್ಬಿಟ್ಟು ಟ್ರೆಡಿಷ್ನಲ್ ಲುಕ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದಾನ. ಸೊ ಅದನ್ನ ಮಾಡ್ತೀನಿ. ಸೊ ಯಾವ ಸಾರಿ ಹಾಕೊತಾ ಇದ್ದೀನಿ ಅಂದ್ರೆ ಇದು ಒಂದು ಮೈಸೂರು ಸಿಲ್ಕ್ ಸಾರಿನ ಹಾಕೊತಾ ಇದ್ದೀನಿ. ಸೊ ತೋರಿಸಿದ್ದೀನಿ, ಇದು ನನ್ನ ಓಲ್ಡ್ ವಿಡಿಯೋಸಲ್ಲಿ ಎಲ್ಲಿ ತಗೊಂಡಿದ್ದೀನಿ, ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು ನನ್ನ ಓಲ್ಡ್ ವಿಡಿಯೋಸಲ್ಲಿ. ಸೊ ಈ ಒಂದು ಸಾರಿನ ಹಾಕೊಂಡ್ಬಿಟ್ಟು ಇವಾಗ ನಾನು ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಬ್ಲೌಸ್ ಬಂದರೆ ಈ ಥರ ಹೊಲಿಸಿದ್ದೀನಿ ಅಂತ ಹೇಳ್ಬೋದು. ಸೊ ನೋಡ್ಬೋದು ಬ್ಯಾಕ್ ಬಂದರೆ ಈ ಥರ. ಸೊ ಫ್ರಂಟ್ ನಾರ್ಮಲ್ ಇದೆ. ಸೊ ಟ್ರೆಂಡ್ ಅಲ್ವಾ ಇವಾಗ. ಸೊ ಚಿಕ್ಕದೊಂದು ಪಫ್ ಇಡಿಸ್ಬಿಟ್ಟು ಈ ಥರ ಬ್ಲೌಸ್ನ ಹೊಲಿಸಿದ್ದೀನಿ. ಸೊ ಬನ್ನಿ ಇವಾಗ ಇವಾಗ ಕಂಪ್ಲೀಟ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಮ್ಯಾಚಿಂಗ್ ಆಗಿರೋದೊಂದು ಲೋಟಸ್ದು ನೆಕ್ ಪೀಸ್ನ ತಗೊಂಡಿದ್ದೆ. ಸೊ ಅದಕ್ಕೆ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಬ್ಯಾಂಗಲ್ಸ್ ಕೂಡ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಗ್ರೀನ್ ಸ್ಯಾರಿ ಇರೋದ್ರಿಂದ ಗ್ರೀನ್ ಬ್ಯಾಂಗಲ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ನನಗೆ ಯೂಶ್ವಲಿ ಈ ಥರ ಸಿಂಪಲ್ ಆಗಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡಾಗ ತುಂಬಾ ಇಷ್ಟ ಆಗುತ್ತೆ ಅಂತ. ಹಿಂಗಿದೆ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಿಂಗಲ್ಲಿರುವಂಥ ಕ್ರೇಪ್ ಸ್ಯಾರಿನ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ನೀವು ಲುಕ್ನ ಬಾಕ್ಸಲ್ಲಿ ಈ ಒಂದು ಪ್ರಾಡಕ್ಟ್ಸ್ದು ಲಿಂಕ್ನ ಕೊಡ್ತೀನಿ. ಆಲ್ಮೋಸ್ಟ್ 11 to 12 ಪೀಸಸ್ ಏನೋ ಇದೆ. ಸೊ ಇಷ್ಟು ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಿಕೊಂಡ್ರೆ ಸಾಕು, ಒಂದು ಒಳ್ಳೆ ಲುಕ್ ಕ್ರಿಯೇಟ್ ಆಗುತ್ತೆ. ನೋಡ್ಬೋದು ಎಕ್ಸಾಂಪಲೇ ನನ್ನ ಒಂದು ಲುಕ್ ಅಂತ ಹೇಳ್ಬೋದು. ಸೊ ಈ ಒಂದು ದೀಪಾವಳಿಗೆ ಈ ಒಂದು ಸಿಂಪಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಲುಕ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ನನ್ನ ಒಂದು ಲುಕ್ಕು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಬೈ ಫ್ರೆಂಡ್ಸ್.